ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಆಫ್ಟರ್ ಡಿಲಿವರಿ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಇತ್ತು, ನಾನು ಯಾವ ರೀತಿ ಕಡಿಮೆ ಮಾಡಿಕೊಂಡೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆ ತನಕನೂ ನೋಡಿ. ನಂದು ಡಿಲಿವರಿ ಯಾವಾಗಲೂ ನಂದು ಇಬ್ಬರು ಮಕ್ಕಳು ಡಿಲಿವರಿಲೂ ಅಷ್ಟೇ, ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿ ವೆಯ್ಟ್ ಜಾಸ್ತಿ ಆಗೋದಿಲ್ಲ. ನಂದು ಕರೆಕ್ಟ್ ಮಿನಿಮಮ್ ಒಂದು 60-65 ಅಷ್ಟರ ಮೇಲೆ ವೆಯ್ಟ್ ಜಾಸ್ತಿನೇ ಆಗಲ್ಲ. ನಂದು ಡಿಲಿವರಿ ಆದಮೇಲೆ ವೆಯ್ಟ್ ಜಾಸ್ತಿ ಆಗೋದು, ಬಾಣತನ ಟೈಮಲ್ಲಿ ವೆಯ್ಟ್ ಜಾಸ್ತಿ ಆಗೋದು. ನನ್ನ ಮಗಳದಲ್ಲ ಅಷ್ಟೇನು ನಾನು ವೆಯ್ಟ್ ಯಾವಾಗಲೂ ಜಾಸ್ತಿ ಆಗಿರಲಿಲ್ಲ, ಆದರೆ ನನ್ನ ಮಗುನ ಡಿಲಿವರಿ ಆದಮೇಲಂತೂ ತುಂಬಾ ವೆಯ್ಟ್ ಜಾಸ್ತಿ ಆಗಿದ್ದೆ. ನನ್ನ ವೆಯ್ಟ್ ಬಂದು 85-90 kgs ಇದ್ದೆ ನಾನು ಬಾಣತನ ಟೈಮಲ್ಲಿ. ಆವಾಗಲೇ ಜಾಸ್ತಿ ವೆಯ್ಟ್ ದಪ್ಪ ಆಗಿಬಿಟ್ಟಿದ್ದೆ. ಆವಾಗ ನಾನು ಯಾವುದೇ ರೀತಿ ಈಗ ಬಾಣತನ ಟೈಮಲ್ಲಿ ವೆಯ್ಟ್ ಲಾಸ್ನ ಮಾಡಬೇಕು, ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ಯಾವುದೇ ರೀತಿ ಯೋಚನೆ ಕೂಡ ಮಾಡಿಲ್ಲ. ನಾವು ಊರಲ್ಲೇ ಇದ್ದರಿಂದ ಇವಾಗ ಬಾಣತನದ ಟೈಮಲ್ಲಿ ಚೆನ್ನಾಗಿ ಊಟ ಮಾಡ್ತಿರ್ತೀವಿ. ಇವಾಗ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು, ಚೆನ್ನಾಗಿ ತಿನ್ನಬೇಕು, ನಾವು ಚೆನ್ನಾಗಿ ತಿಂದರೆ ಮಗುನ ನೋಡ್ಕೋಬೋದು, ಅಷ್ಟೇ ಮೈಂಡ್ ಸೆಟ್ಟು ಇವಾಗ. ಅಂದರೆ ಯಾವ್ದು ತಿಂದರೆ ಏನಾಗುತ್ತೆ ಅಂತ ಅಷ್ಟು ಗೊತ್ತಿರಲಿಲ್ಲ. ಇವಾಗ ಜಾಸ್ತಿ ಅನ್ನ ತಿಂದುಬಿಟ್ರೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ನ ಮಾಡಿಸ್ಬಿಡ್ಬೋದು ಅನ್ನೋ ಮೈಂಡ್ ಸೆಟ್ಟು. ಜಾಸ್ತಿ ಊಟ ಮಾಡಿಬಿಟ್ರೆ ಜಾಸ್ತಿ ಇದಾಗುತ್ತೆ ಅಂತ. ಆದರೆ ಯಾವ ರೀತಿ ಊಟ ಮಾಡಬೇಕು, ಎಷ್ಟನ್ನ ಏನೇನು ತಗೋಬೇಕು ಅಂತ ಅಷ್ಟು ಗೊತ್ತಿರಲಿಲ್ಲ ನನಗೆ. ಚೆನ್ನಾಗಿ ಊಟ ಮಾಡಿಕೊಂಡು ಬಾಣತನನೂ ಕೂಡ ಚೆನ್ನಾಗಿ ಮಾಡಿಸ್ಕೊಂಡು 1 ವರ್ಷದ ತನಕ ನಾನು ಯಾವುದೇ ರೀತಿ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಬಾಣತನ ಮುಗಿಸ್ಕೊಂಡು ಬಂದೆ. ನನ್ನ ಹಸ್ಬೆಂಡು ಬೆಂಗಳೂರಲ್ಲಿರೋದ್ರಿಂದ ಆವಾಗ ನಾವು 1 ವರ್ಷಕ್ಕೆ ಇಲ್ಲಿಗೆ ಬರಬೇಕಿತ್ತು, ಸ್ಕೂಲಿಗೆ ಸೇರಿಸ್ಬೇಕಿತ್ತು ನನ್ನ ಮಗಳನ್ನೆಲ್ಲನೇ. ಆ ಸ್ಕೂಲ್ ಇತ್ತಲ್ಲ ಅಂದ್ಬಿಟ್ಟು ಬಂದ್ವಿ. ನಮ್ಮದು 3rd ಫ್ಲೋರಲ್ಲಿ ಮನೆ ಇದೆ. ನನಗೆ ಬಾಣತನ ಊರಲ್ಲಿದ್ದಾಗ ಏನು ಕೆಲಸ ಮಾಡೋದು ಜಾಸ್ತಿ ಇದನ್ನ ಏನು ಮಾಡ್ತಿರಲ್ಲ, ಮಗು ನೋಡ್ಕೊಳ್ಳೋದು, ಚೆನ್ನಾಗಿ ನಿದ್ದೆ ಮಾಡೋದು ಇಷ್ಟೇ ಇತ್ತು. ನಾನು ಯಾವಾಗ ಬೆಂಗಳೂರಿಗೆ ಬಂದೆ, ನನಗೆ 3rd ಫ್ಲೋರಲ್ಲಿ ಮನೆ ಇದೆ, ಮೆಟ್ಲು ಹತ್ಕೊಂಡು ಬರೋದಕ್ಕಾಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಒಂದು ಫ್ಲೋರ್ ಹತ್ತೋದು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಪುನಃ ಒಂದು ಫ್ಲೋರ್ ಹತ್ತೋದು, ಈ ರೀತಿ ಆಗೋಯ್ತು. ಯಪ್ಪ, ನಂಗೆ ಆವಾಗಲೇ ಒಂಥರ ಅನ್ನಿಸ್ತಿದೆ, ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಉಸಿರು ಬಂದಂಗೆ ಆಗೋದು, ಮತ್ತು ಕಾಲೆಲ್ಲ ಮಂಡಿಯೆಲ್ಲ ನೋವು ಬರೋಂದಂಗೆ ಆಗೋದು. ಎಷ್ಟೊಂದು ಯಾವ ರೀತಿ ಆಯಿತು ಅಂದರೆ, ಅಯ್ಯೋ ಈ ಚಿಕ್ಕ ವಯಸ್ಸಿಗೆ ಏನು ಮಂಡಿ ನೋವು ಅಂತ ಇದೆಲ್ಲ ಒಂಥರ ಬೇಜಾರೇ ಆಗ್ಬಿಡ್ತು. ಆವಾಗಲೇ ನಾನು ಇಲ್ಲ ವೆಯ್ಟ್ ಲಾಸ್ ಮಾಡಬೇಕಪ್ಪ ಅದು ನನಗೆ ಒಂಥರ ಅನಿಸೋದು. ಆಮೇಲೆ ನಾವು ಜಾಸ್ತಿ ಅಡುಗೆ ಮನೇಲೇ ಟೈಮ್ ಕಳೆಯೋದ್ರಿಂದ ನನ್ನ ಮಗಳಿಗೆ ಲಂಚ್ ಮಾಡಿಕೊಡೋದು, ಸ್ಕೂಲ್ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ನಾನೇ ಮಾಡಬೇಕಿತ್ತಲ್ವ. ಜಾಸ್ತಿ ನಿಂತ್ಕೊಂಡೇ ಎಲ್ಲ ಮಾಡೋದ್ರಿಂದ ನನಗೆ ಕಾಲು ನೋವು ಬರೋದು, ಮತ್ತು ಮಂಡಿ ನೋವು ಬರೋದು, ಇಮ್ಡಿ ನೋವು ಬರೋದು, ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ನಾನು ಆವಾಗ ಸೀರಿಯಸ್ಸಾಗಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗ, ನಿಮ್ಮ ಹೈಟ್ಗೆ ವೆಯ್ಟ್ ಜಾಸ್ತಿ ಇದೆ, ಅದನ್ನು ವೆಯ್ಟ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ರು. ಆವಾಗ ಸೀರಿಯಸ್ಸಾಗಿ ಇಲ್ಲ ವೆಯ್ಟ್ ಲಾಸ್ನ ಮಾಡಬೇಕು, ಒಂದು ಸ್ವಲ್ಪ ವೆಯ್ಟ್ನ ಕಮ್ಮಿ ಮಾಡ್ಕೋಬೇಕು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಇವಾಗಲೇ ಈ ಥರ ಆದರೆ ಮುಂದಕ್ಕೆ ಏನು ಅನ್ನೋದು ಯೋಚನೆ. ಆವಾಗ ಸೀರಿಯಸ್ಸಾಗಿ ತಗೊಂಡು ಆವಾಗ ಡಾಕ್ಟರು ಹೇಳಿದ್ದಷ್ಟೇ, ಒಂದು ಸ್ವಲ್ಪ ಊಟದಲ್ಲೇ ಡಯೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ, ಮತ್ತು ವಾಕಿಂಗ್ನ ಮಾಡಿ, ಎಕ್ಸಸೈಸ್ನ ಮಾಡಿ, ಈ ಥರ ಎಲ್ಲ ಹೇಳಿದ್ರು. ಆವಾಗ ಸೀರಿಯಸ್ಸಾಗಿ ತಗೊಂಡು ನಾನು ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಸ್ವಲ್ಪ ವಾಕಿಂಗಿಂದನೇ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಸ್ವಲ್ಪ ವಾಕ್ ಮಾಡೋದು, ಆಮೇಲೆ ಎಕ್ಸಸೈಸ್ ಆಗಿರ್ಬೋದು, ಈ ಥರ ಎಲ್ಲ ಒಂದೊಂದಾಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾವು ಫಸ್ಟೇ ಖುಷೀಲಿ ಇಲ್ಲ ವೆಯ್ಟ್ ಕಮ್ಮಿನೇ ಮಾಡಿಬಿಡ್ಬೇಕು ಅಂತ ಒಂದು 15 ದಿನ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಡ್ತೀವಿ. ಯಾಕಂದರೆ ಫಸ್ಟೇ ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಜಾಸ್ತಿ ಊಟ ಮಾಡ್ತಿರ್ತೀವಿ ಅಂದಾಗ ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ. ಒಂದೊಂದಾಗಿ ನಾವು ಇದನ್ನು ಒಂದೇ ತಿಂಗಳು ಮಾಡಿ ಬಿಟ್ಬಿಡೋಕ್ಕಾಗಲ್ಲಲ್ವ. ಇದೇ ರೀತಿ ನಮ್ಮದು ಕಂಟಿನ್ಯೂ ಆಗಿ ಮಾಡ್ಕೋಬೇಕು, ಇದೇ ರೀತಿ ಪ್ಲ್ಯಾನ್ ಎಲ್ಲ ನಾವು ಡಯಟ್ ಪ್ಲ್ಯಾನ್ನ ಮಾಡ್ಕೋಬೇಕು ಅಂತ ಅಂದಾಗ ನಿಧಾನ ಆದರೂ ಪರವಾಗಿಲ್ಲ, ನಂಗೆ ಒಳ್ಳೆ ರಿಸಲ್ಟ್ ಬಂದರೆ ಸಾಕು ಅಂತ ಅಂದ್ಬಿಟ್ಟು ನಾನು ನಿಧಾನವಾಗಿ ಸ್ಟಾರ್ಟ್ ಮಾಡಿದ್ದು. ಒಂದೇ ಸಲ ಬಿಟ್ಬಿಟ್ಟೇನು ಎಲ್ಲನೂ ಊಟ ಕಮ್ಮಿ ಮಾಡೋದು ಈ ಥರ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ನಾವು 15 ದಿನ ಮಾಡ್ತೀವಿ, ಬಿಟ್ಬಿಡ್ತೀವಿ ಅಷ್ಟೇ, ಎಲ್ಲನೂ ನಾವು ಕಮ್ಮಿ ಮಾಡ್ತೀವಿ ಅಂದಾಗ. ನಮಗೆ ನಾನು ಚಿಕ್ಕ ವಯಸ್ಸಿಂದ ಯಾವ ರೀತಿ ಅಂತ ಅಂದರೆ ಜಾಸ್ತಿ ಒಂದು ಸ್ವಲ್ಪ ರೈಸ್ ಊಟ ಮಾಡೋದು. ಇವಾಗ ನಾವು ಮನೇಲಿ ಇರ್ತೀವಿ ಅಂದಾಗ, ಇವಾಗ ಹಳ್ಳಿಗಳಲ್ಲೆಲ್ಲ ಒಂದು ಸ್ವಲ್ಪ ರೈಸ್, ಈಗ ಫಸ್ಟು ಒಂದು ಮುದ್ದೆ ತಿಂತೀವಿ ಅಂದಾಗ ಅದ್ರ ಮೇಲೆ ಒಂದು ರೈಸ್ ತಿನ್ನಲೇಬೇಕು, ಆವಾಗಲೇ ಏನೋ ಸಮಾಧಾನ, ರೈಸ್ ಊಟ ಮಾಡೋದು. ಇವಾಗ ನಾವು ಚಿಕ್ಕ ವಯಸ್ಸಿಂದ ಯಾವ ರೀತಿ ಊಟ ಬಂದಿರ್ತೀವಿ ಅದೇ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿರುತ್ತೆ. ಅದ್ರ ಬೇಸ್ ಮೇಲೆ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕು. ಸಡನ್ನಾಗಿ ನಾನು ಬೆಳಗ್ಗೆನೇ ಎದ್ಬಿಟ್ಟು ಓಟ್ಸ್ನ ತಿಂದ್ಬಿಟ್ಟು ನಾನು ವೆಯ್ಟ್ ಲಾಸ್ನ ಮಾಡ್ಕೋತೀನಿ ಅಂದರೆ ನಂಗೆ ತುಂಬ ಒಂದು ಸ್ವಲ್ಪ ಹಿಂಸೆ ಅನಿಸೋದು. ಅದನ್ನೆಲ್ಲನೂ ಬಿಟ್ಬಿಟ್ಟು ನನಗೆ ಈಸಿ ಆಗೋ ಥರ ಮಾಡ್ಕೋಬೇಕು ಅಂತ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕು, ಸಖತ್ತು ಇದು ಎಫೆಕ್ಟು. ಡಿಟಾಕ್ಸ್ ಡ್ರಿಂಕು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ.
ಡಿಟಾಕ್ಸ್ ಡ್ರಿಂಕ್ ನಾನು ಮಿಸ್ಸೇ ಮಾಡಿಲ್ಲ. ಅಷ್ಟು ನನಗೆ ಏನೋ ಒಂಥರ ಇಷ್ಟ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿದ್ಬಿಟ್ರೆ ಸಮಾಧಾನ ಅನಿಸೋದು. ಅಂದರೆ ಅಷ್ಟು ಹಸಿವಾಗ್ತಿರ್ಲಿಲ್ಲ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ರೆ. ಡಿಟಾಕ್ಸ್ ಡ್ರಿಂಕ್ನ ಕುಡಿದು ಆಮೇಲೆ ನಾನು ತಿಂಡಿನ, ಯಾಕಂದರೆ ನನ್ನ ಹಸ್ಬೆಂಡು ಕುಡಿತಿದ್ರು, ಇಬ್ರಿಗೂ ಮಾಡಬೇಕಿತ್ತಲ್ವ, ಇಬ್ರು ಒಂಥರ ಅದು ನನಗೂ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟೇ ಅಂತು. ಒಬ್ರಿಗಾಗಿದ್ರೆ ಅಯ್ಯೋ ಯಾರು ಮಾಡ್ಕೋತಾರೆ ಅನ್ನಿಸ್ತಿತ್ತೇನೋ, ಇಬ್ರಿಗೂ ಮಾಡಬೇಕಿತ್ತಲ್ಲ, ಇಬ್ರಿಗೂ ಮಾಡ್ಕೊಬಿಡ್ತಿದ್ದೆ. ಇದಂತೂ ಸಖತ್ತು ಹೆಲ್ಪ್ ಆಯಿತು ನನ್ನ ವೆಯ್ಟ್ ಲಾಸ್ ಜರ್ನಿಲಿ. ನೆಕ್ಸ್ಟು ಊಟನ ನಾನು ಬೆಳಿಗ್ಗೆ ಒಂದು ಸ್ವಲ್ಪ ಲೈಟಾಗೆ ತಿನ್ಕೋತಿದ್ದೆ. ಸೊ ಈ ಥರ ಒಂದು ಸ್ವಲ್ಪ ಏನು ತಿಂಡಿ ಮಾಡ್ತೀನಿ, ನಾನು ಸಪ್ರೇಟಾಗಿ ಏನೂ ಮಾಡ್ಕೊಂಡಿಲ್ಲ. ಯಾಕಂದರೆ ಇಬ್ಬರು ಮಕ್ಕಳು ನೋಡಿಕೊಂಡು ಸಪ್ರೇಟಾಗೆಲ್ಲ ಮಾಡ್ಕೊಳ್ಳೋಷ್ಟು ಟೈಮು ಕೂಡ ಇರಲಿಲ್ಲ. ಅದಕ್ಕೆ ಏನು ಊಟ ಮಾಡ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿನ್ಕೊಂಡು, ಈ ಸೊಪ್ಪು ಅದ್ರ ಜೊತೆ ಒಂದು ತರಕಾರಿ ಪಲ್ಯನೋ ಏನಾದರೂ ಒಂದು ಇಟ್ಕೋತಿದ್ದೆ. ಇನ್ನು ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ರೈಸು, ಒಂದು ಸ್ವಲ್ಪ ಸಾಂಬಾರು, ಈ ಥರನೇ ತಿನ್ಕೋತಿದ್ದೆ. ಮಧ್ಯಾಹ್ನ ಟೈಮಲ್ಲೇ ಜಾಸ್ತಿ ಊಟ ಮಾಡ್ತಿದ್ದು. ಆಮೇಲೆ ನೈಟು ನಮ್ಮನೆ ಇವಾಗಲೂ ಕೂಡ 7 ಗಂಟೆ ಒಳಗಡೆ ನಮ್ಮನೆ ಊಟ ಮುಗಿಸ್ಬಿಡ್ತೀವಿ. ಅದಂತೂ ನನಗೆ ಒಂದು ಪ್ಲಸ್ ಪಾಯಿಂಟು. ಯಾಕಂತಂದರೆ ನಾವು ಸಂಜೆ ಬೇಗನೆ ಊಟ ಮಾಡಿಬಿಟ್ರೆ ನೈಟೆಲ್ಲ ಏನೂ ತಿನ್ನಲ್ಲ. ನಾವು ನನ್ನ ಹಸ್ಬೆಂಡು ಅದೇ ಥರ ಕೆಲಸದಿಂದ ಬಂದ ತಕ್ಷಣ ಊಟ ಆಗಿದೆಯಾ ಅಂತ ಅಂದ್ಬಿಟ್ಟು ಊಟ ಮಾಡಿಬಿಡ್ತಾರೆ. ಅದು ನನಗೆ ಅವರು ಮಾಡ್ತಿದ್ರಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಫಾಲೋ ಮಾಡ್ಕೋದೆ. 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಬಿಡ್ತಿದ್ದು. ಇನ್ನು ನೈಟೆಲ್ಲ ಇನ್ನು ಒಂದು ಸ್ವಲ್ಪ ಕುಡಿದ್ರೆ ನೀರು ಕುಡಿತೀವಿ ಅಷ್ಟೇ, ಇನ್ನೇನು ತಿನ್ನಲ್ಲ ಅಲ್ವಾ. ಹೊಟ್ಟೆ ತುಂಬ ಊಟ ಮಾಡ್ಕೊಬಿಟ್ಟು, ಅಂದರೆ ನೈಟ್ ಹೊತ್ತು ಜಾಸ್ತಿನೂ ತಿನ್ನೋದಕ್ಕೆ ಹೋಗ್ಬಾರ್ದು, ಎಷ್ಟು ಬೇಕೋ ಅಷ್ಟನ್ನೇ ತಿಂದ್ಕೊಂಡು ಇನ್ನು ನೈಟೆಲ್ಲ ಖಾಲಿ ಹೊಟ್ಟೆಲೇ ಇರ್ತೀವಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲೇ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದು. ಎಷ್ಟೊಂದು ಎಫೆಕ್ಟಾಗಿ ವೆಯ್ಟ್ ಲಾಸ್ನ ಮಾಡ್ಬೋದು ಅಂದರೆ, ಏಕೆಂದರೆ ನ್ಯಾಚುರಲ್ಲಾಗಿ ಇದೆಲ್ಲ ಮಾಡೋದು ನಾವು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ನ್ಯಾಚುರಲ್ಲಾಗಿ ಒಂದು ಒಳ್ಳೆ ರೀತಿಯಲ್ಲೇ ಈ ರೀತಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲೇ ಕುಡಿದ್ರಂತೂ ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀವಿ. ಯಾರಾದರೂ ವೆಯ್ಟ್ ಲಾಸ್ನ ಮಾಡ್ತಿದ್ರೆ ಅಂದಾಗ ಸಾಯಂಕಾಲ ಬೇಗನೆ ಊಟ ಮಾಡ್ಕೊಬಿಡಿ. ಊಟ ಮಾಡಿಕೊಂಡು ಇನ್ನು ಆ ಮಧ್ಯದಲ್ಲಿ ತಿನ್ನೋದಾಗಿರ್ಬೋದು. ಇವಾಗ ಒಂದು 7 ಗಂಟೆಗೆ ಊಟ ಮಾಡ್ತಿದ್ದೀವಿ ಅಂದಾಗ ಇನ್ನು ಏನಾದರೂ ಹೊಟ್ಟೆ ಹಸಿತದೆ ಅಂದ್ಬಿಟ್ಟು 8 ಗಂಟೆಗೆ ತಿನ್ಬಿಡೋದು, ಇನ್ನೊಂದು 9 ಗಂಟೆಗೆ ತಿನ್ನೋದು, ಈ ಥರ ಎಲ್ಲ ಮಾಡ್ಕೋಬಾರ್ದು. ಒಂದು ಕರೆಕ್ಟಾಗಿ ಒಂದು 7 ಗಂಟೆಗೆ ಊಟ ಮುಗಿಸ್ಕೊಬಿಟ್ರೆ ಇನ್ನು ನೀರು ಏನಾದರೂ ಕುಡಿಯೋದಾದರೆ ಕುಡ್ಕೋಬೋದು. ಈ ಥರನೇ ಮಾಡಿಕೊಂಡೆ ನಾನು. ಆವಾಗ ನನಗೆ ನಿಧಾನಕ್ಕೆ ವೆಯ್ಟ್ ಕಮ್ಮಿ ಆಗೋದೆಲ್ಲ ಗೊತ್ತಾಯಿತು. ಆಮೇಲೆ ಎಷ್ಟೊಂದು ಚೇಂಜಸ್ ಆಗ್ತಿವೆ ಅಂತಂದರೆ ನಮ್ಮ ಬಾಡೀಲಿ ಫುಲ್ ಗ್ಲೋ ಬರೋದಾಗಿರ್ಬೋದು. ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತಿರ್ತೀವಲ್ವ, ಏನೋ ಒಂಥರ ಖುಷಿ, ಏನೋ ಒಂಥರ ಚೇಂಜಸ್ಸು, ಎಷ್ಟು ಚೆನ್ನಾಗಿ ಚೇಂಜಸ್ ಆಗ್ತೀವಿ ಅಂದರೆ ನಮಗೆ ಗೊತ್ತಿರಲ್ಲ. ವಾಕಿಂಗ್ ಮಾಡ್ತಿರ್ತೀವಿ, ಎಷ್ಟು ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ತೀವಿ. ಇದೆಲ್ಲ ಎಷ್ಟು ಎಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಬಂದೆ ನಾನು. ಅಂದರೆ ನಾನು ಮಾಡಿದ ಮಿಸ್ಟೇಕು ಅಂದರೆ ಬಾಣತನ ಟೈಮಲ್ಲೇ ನಾವು ವೆಯ್ಟ್ ಲಾಸ್ನ ಮಾಡ್ಕೊಬಿಡ್ಬೇಕು. ಯಾಕಂತ ಅಂದರೆ ಈ ಸಿಸರಿಂಗ್ ಆಗಿದೆ ಅಂತಂದರೆ, ನನಗಿಬ್ಬರು ಮಕ್ಕಳು ಸಿಸರಿಂಗ್ ಆದ್ದರಿಂದ ಹೊಟ್ಟೆ ಬಂದೇ ಬರುತ್ತೆ, ಒಂದು ಸ್ವಲ್ಪ ದಪ್ಪ ಆಗುತ್ತೆ ಕೆಳಗಡೆ ಹೊಟ್ಟೆ, ಸಿ ಸೆಕ್ಷನ್ ಆಗಿರುತ್ತೆ ಅಲ್ವಾ. ಒಂದು 4 ಮಂತ್ಸ್ ಆದರೂ ಒಂದು ರೆಸ್ಟ್ನ ತಗೋಬಿಟ್ಟು ಆಮೇಲೆ ನಾವು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಾವು ಇವಾಗ ಜಾಸ್ತಿ ಅನ್ನ ತಿಂತಿದ್ದೀವಿ ಅಂದರೆ ಒಂದು ಸ್ವಲ್ಪ ಅನ್ನ ತಿನ್ನೋದು, ಅದ್ರ ಜೊತೆ ನುಗ್ಗೆ ಸೊಪ್ಪಾಗಿರ್ಬೋದು, ಸಬ್ಬಸಿಗೆ ಸೊಪ್ಪು, ಇವೆಲ್ಲ ನಮಗೆ ಬ್ರೆಸ್ಟ್ ಫೀಡಿಂಗು, ಎದೆ ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವು ಸಡನ್ನಾಗಿ 1 ವರ್ಷ ಆದಮೇಲೆ ಮಾಡ್ಕೋತೀವಿ, ಈ ಥರ ಮಿಸ್ಟೇಕ್ನ ಮಾಡ್ಕೋಬೇಡಿ. ಯಾರಾದರೂ ವೆಯ್ಟ್ ಜಾಸ್ತಿ ಆಗಿದೆ ನಂದು ಬಾಣತನ ಟೈಮಲ್ಲಿ ಅಂದಾಗ ಒಂದು 3-4 ತಿಂಗಳು ರೆಸ್ಟ್ನ ತಗೊಳ್ಳಿ. ರೆಸ್ಟ್ ಬೇಕೇ ಬೇಕು, ಯಾಕಂದರೆ ತುಂಬಾ ಚೇಂಜಸ್ ಆಗಿಬಿಟ್ಟಿರುತ್ತೆ ನಮ್ಮ ಬಾಡೀಲಿ. ಆಮೇಲೆ ಒಂದು ನಿಧಾನಕ್ಕೆ ನಾವು ಆ್ಯಕ್ಟಿವಿಟೀಸ್ನ ಯಾವಾಗ ಜಾಸ್ತಿ ಮಾಡ್ತೀವಿ ಆವಾಗ ನಿಧಾನಕ್ಕೆ ವೆಯ್ಟ್ ಕೂಡ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದೇ ಸಲ ಜಾಸ್ತಿ ಆದಾಗ ನಾವು ವೆಯ್ಟ್ ಕಮ್ಮಿ ಮಾಡ್ಕೋತೀವಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ವೆಯ್ಟು ಇಲ್ಲ ಜಾಸ್ತಿ ಆಗ್ತಿದೆ ಅಂದಾಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ರೆ ವೆಯ್ಟ್ ಲಾಸ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಈ ರೀತಿ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಯಾವಾಗ ನಮಗೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆವಾಗಲೇ ನಾವು ಏನಾದರೂ ಒಂದು ಇಲ್ಲ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂದಾಗ ಏನಾದರೂ ಒಂದು ನಾವು ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತಲೇ ಸ್ಟಾರ್ಟ್ ಮಾಡೋದಲ್ವಾ. ನನಗೆ ಈ ಥರ ಕಾಲು ನೋವು ಇದೆಲ್ಲ ಬರಲಿಲ್ಲ ಅಂದರೆ ನಿಜವಾಗ್ಲೂ ನಾನು ವೆಯ್ಟ್ನ ಕಮ್ಮಿ ಮಾಡ್ಕೋತಿದ್ನೋ ಇಲ್ವೋ ಗೊತ್ತಿಲ್ಲ. ಮೊದಲು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಅವಾಗ ತಾನೇ ಸ್ಟಾರ್ಟ್ ಮಾಡಿರ್ತೀವಿ. ಒಂದು 15 ದಿನ 1 ಮಂತ್ ಆದರೂ ಆಗಬೇಕು. ಆಮೇಲೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಈ ರೀತಿ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಲಿಲ್ಲ ಅಂದರೆ ಅಷ್ಟು ಸಮಾಧಾನ ಅನಿಸಲ್ಲ, ಅದೇ ಅಡ್ಜಸ್ಟ್ ಆಗಿಬಿಡುತ್ತೆ. ಅದೇ ಕಂಟಿನ್ಯೂ ಆಗಿ ನಾನು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಯಿತು. ಈ ರೀತಿ ನನ್ನ ವೆಯ್ಟ್ ಲಾಸ್ ಜರ್ನಿ ಇತ್ತು. ಏನಾದರೂ ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.